ನಮಸ್ತೆ. ಇದು ಮೋಕ್ಷ ಮಾರ್ಗ ಆಟ. ಇದು ಭಾಗವತ 2ನೇ ಸ್ಕಂದ 2ನೇ ಅಧ್ಯಾಯದಿಂದ ಆಧರಿಸಿ ಮಾಡಿದೆ. ಈ ಮೋಕ್ಷ ಮಾರ್ಗ ಆಟದಲ್ಲಿ ಏನಂತಂದರೆ, ಮೊದಲು ಒಂದು ಸ್ವಲ್ಪ ವಿಷಯ ಗೊತ್ತಿದ್ದರೆ ಆಟ ಆಡೋಕ್ಕೆ ಸುಲಭ ಆಗುತ್ತೆ. ಇಲ್ಲಾಂದರೆ ಆಟ ಆಡಿದ್ಮೇಲೆ ಆದರೂ ಕಲ್ತ್ಕೊತಾರೆ, ತೊಂದರೆ ಇಲ್ಲ. ಆದರೆ ಆಟ ಆಡೋದಕ್ಕೆ ಸುಲಭ ಆಗುತ್ತೆ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ 6 ಜನ ಆಟಗಾರರು ಆಡ್ಬೋದು. ನಮ್ಮ ಜೀವ ಯಾವ ನಾಡಿಯಿಂದ ಹೋಗ್ತದೆ ಅನ್ನೋದ್ರ ಮೇಲೆ ಎಂಥ ಯೋಗಿ ಅಂತ ಹೇಳ್ತಾರೆ. ಇದು ಪ್ರತೀಕಾಲಂಬನರು, ಅಪ್ರತೀಕಾಲಂಬನರು ಅಂತ ಈ ಬ್ರಹ್ಮನಾಡಿಯಿಂದ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಬ್ರಹ್ಮನಾಡಿ ಅಂದರೆ ಸುಷುಮ್ನ ನಾಡಿಯಿಂದ ಹೋದರೆ ಅವ್ರನ್ನ ಬ್ರಹ್ಮಯಾನದಿಂದ ಹೋಗ್ತಾರೆ ಅಂತ ಅರ್ಥ. ಅವ್ರದ್ದು ಸುಷುಮ್ನ ನಾಡಿಯಿಂದ ಹೋದರೆ ಅವರು ಅಮುಕ್ತ ವೈಕುಂಠಕ್ಕೆ ಹೋಗ್ತಾರೆ. ಇವರು ಪ್ರತೀಕಾಲಂಬನ ಸುಷುಮ್ನ ನಾಡಿಯಿಂದನೇ ಹೋಗಿರುತ್ತೆ, ಅವರು ಸತ್ಯಲೋಕಕ್ಕೆ ಹೋಗ್ತಾರೆ. ಅಂದರೆ ಇವ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಸುಷುಮ್ನ ನಾಡಿಯಿಂದ ಹೊರಟಿರೋ ಜೀವ ಡೆಸ್ಟಿನೇಷನ್ ಪಾಯಿಂಟು ಸತ್ಯಲೋಕಕ್ಕೆ ಹೋಗುತ್ತೆ. ಅದನ್ನು ಬ್ರಹ್ಮಯಾನ ಅಂತಂತಾರೆ. ಸುಷುಮ್ನ ನಾಡಿಯಿಂದ ಹೋಗುವಂಥ ಜೀವರು ಹೋಗೋ ಮಾರ್ಗಕ್ಕೆ ಬ್ರಹ್ಮಯಾನ ಅಂತಂತಾರೆ. ಇಲ್ಲಿ ಇನ್ನೊಂದು ಥರದ ಯೋಗಿಗಳಿರ್ತಾರೆ. ಅವ್ರದ್ದು ಪಿಂಗಲ ನಾಡಿಯಿಂದ ಹೋಗಿರುತ್ತೆ, ಅಂದರೆ ಬಲನಾಡಿಯಿಂದ ಹೋಗಿರುತ್ತೆ. ಇಲ್ಲಿ ನಿಮ್ಗೆ ಯಾರೋ ಮಾರ್ಕ್ ಕಾಣಿಸ್ತಾ ಇದೆ ಆ ಥರ. ಈ ಥರ ಪಿಂಗಲ ನಾಡಿಯಿಂದ ಹೋದವರಲ್ಲಿ 3 ಥರ ಯೋಗಿಗಳಿರ್ತಾರೆ: ಅಪಕ್ವ, ಅಪಕ್ವತರ, ಅಪಕ್ವತಮ. ಇವ್ರು ಹೋಗೋ ಮಾರ್ಗಕ್ಕೆ ದೇವಯಾನ ಅಂತ ಹೇಳ್ತಾರೆ. ಆ ದೇವಯಾನ ಮಾರ್ಗದವರು ಎಲ್ಲಿ ಸೇರ್ಕೋತಾರೆ ಅಂದರೆ ತಪೋಲೋಕ, ಜನೋಲೋಕ, ಮಹರ್ಲೋಕ ಅಂತ. ಇದಕ್ಕೆ ಇಲ್ಲಿ ಹಾಕಿರುತ್ತೆ. ಇಲ್ಲಿ ದೇವಯಾನ ಅಪಕ್ವ ಸಾಧಕ, ಅಂದರೆ ಇವ್ರು ಹೋಗೋ ಮಾರ್ಗ ದೇವಯಾನ, ಇವ್ರನ್ನ ಅಪಕ್ವ ಸಾಧಕ ಅಂತ ಕರೀತಾರೆ. ಇವರು ಹೋಗೋ ಡೆಸ್ಟಿನೇಷನ್ ತಪೋಲೋಕ. ಅದೇ ಥರ ಎಲ್ಲ ಯೋಗಿಗಳ ಮೇಲೂ ಬರೆದಿರುತ್ತೆ. ಸೊ ಈ ಕಡೆ ಇನ್ನೂ ಒಂದು ಥರದ ಯೋಗಿಗಳಿರ್ತಾರೆ, ಅವರು ಕರ್ಮಯೋಗಿಗಳು ಅಂತ. ಕರ್ಮಯೋಗಿಗಳಿಗೆ ಇಡಾನಾಡಿಯಿಂದ ಹೋಗುತ್ತೆ. ಕರ್ಮಯೋಗಿಗಳು ಹೋಗೋ ಮಾರ್ಗಕ್ಕೆ ಪಿತೃಯಾನ ಅಂತ ಕರೀತಾರೆ. ಅವ್ರದ್ದು ಹೋಗೋ ನಾಡಿ ಇಡಾನಾಡಿಯಿಂದ ಹೋಗಿರುತ್ತೆ, ಹೋಗೋದು ಪಿತೃಯಾನ. ಅವ್ರ ಡೆಸ್ಟಿನೇಷನ್ನು ಸ್ವರ್ಗ. ಅಂದರೆ ಅವರು ಭೂಲೋಕದಿಂದ ಸ್ವರ್ಗಕ್ಕೆ ಹೋಗ್ತಾರೆ, ಮತ್ತು ಸ್ವರ್ಗದಿಂದ ಮತ್ತೆ ಭೂಲೋಕಕ್ಕೆ ಬರ್ತಾರೆ. ಈ ಕರ್ಮಯೋಗಿಗಳಾದ್ದರಿಂದ ಕರ್ಮದಲ್ಲೇ ಸುತ್ತುತ್ತಾ ಇರ್ತಾರೆ. ಇದು ಅವ್ರು ಹೋಗೋ ಮಾರ್ಗಕ್ಕೆ ಪಿತೃಯಾನ ಅಂತ ಹೇಳ್ತಾರೆ. ಇವ್ರದ್ದು ಸ್ಟಾರ್ಟಿಂಗ್ ಪಾಯಿಂಟು ಅಂದರೆ ಏನು ಇಡನಾಡಿಯಿಂದ ಹೋಗಿರೋ ಜೀವ ಮೊದಲು ಮುಟ್ಟೋದು ಧೂಮಲೋಕಕ್ಕೆ. ಹಾಗೆಯೇ ಈ ದೇವಯಾನದವ್ರದೆಲ್ಲ ಪಿಂಗಲ ನಾಡಿಯಿಂದ ಹೋಗಿರೋ ಜೀವ ಹೋಗೋದು ಅರ್ಚಿರ್ಲೋಕಕ್ಕೆ. ಅದೇ ರೀತಿ ಬ್ರಹ್ಮಯಾನದವರು, ಅವರು ಸುಷುಮ್ನ ನಾಡಿಯಿಂದ ಹೋದವರು, ಅವ್ರು ಹೋಗೋದು ಮತ್ತು ಅರ್ಚಿರ್ಲೋಕಕ್ಕೆ. ಈ ರೀತಿ ಅವ್ರವ್ರ ಡೆಸ್ಟಿನೇಷನ್ಗಳನ್ನ ಸೇರ್ತಾರೆ. ಆದರೆ ಅವರು ಡೆಸ್ಟಿನೇಷನ್ ಸೇರೋದಕ್ಕಿಂತ ಮೊದಲು ಮಾರ್ಗದಲ್ಲಿ ಸುಮಾರು ಲೋಕಗಳ ಮೂಲಕ ಹೋಗ್ತಾರೆ. ಅವ್ರು ಯಾವ್ಯಾವ ಲೋಕಗಳ ಮೂಲಕ ಹೋಗ್ತಾರೆ ಅಂತ ಕಲಿಯೋದು ಈ ಆಟದ ಉದ್ದೇಶ. ಸೊ ಈ ಆಟದಲ್ಲಿ ಏನೇನು ಮಾಡ್ತಾರೆ, ಇವರು ಯಾವ ಯೋಗಿಗಳಿಗೆ ಇಂತಹ ಯೋಗಿ ಅಂತ ಹೇಗೆ ಗುರುತಿಸ್ತಾರೆ, ಜೀವ ಯಾವ ನಾಡಿಯಿಂದ ಹೋಗಿದೆ ಅನ್ನೋದ್ರ ಮೇಲೆ ಯಾವ ಯೋಗಿ ಅಂತ ಗೊತ್ತಾಗುತ್ತೆ. ಅವ್ರು ಹೋಗೋ ಮಾರ್ಗ ಏನು ಅಂತ ಗೊತ್ತಾಗುತ್ತೆ. ಅವ್ರು ಹೋಗಿ ತಲುಪುವಂಥ ಡೆಸ್ಟಿನೇಷನ್ ಅಂದರೆ ಬ್ರಹ್ಮದೇವರ ಆಯುಷ್ಯ ಮುಗಿಯೋ ತನಕ ಇವ್ರದ್ದು ಅಪರೋಕ್ಷ ಜ್ಞಾನ ಆಗೋಗಿದೆ, ಇವ್ರ ಸಾಧನೆ ಮುಗಿದಿದೆ, ಇವ್ರದ್ದು ಪ್ರಾರಬ್ಧ ಎಲ್ಲ ಮುಗಿದಿದೆ. ಇನ್ನು ಅವರು ಬ್ರಹ್ಮದೇವರದ್ದು ಸಾಧನೆ ಆಗುವವರೆಗೆ ಅವರು ಈ ಲೋಕಗಳಲ್ಲಿ ಕಾಯ್ತಾ ಇರ್ತಾರೆ. ಏಕೆಂದರೆ ಎಲ್ಲರಿಗೂ ಒಟ್ಟಿಗೆ ಮೋಕ್ಷ ಆಗೋದ್ರಿಂದ ಬ್ರಹ್ಮದೇವರದ್ದು ಸಾಧನೆ ಸಂಪೂರ್ಣ ಆಗೋವರೆಗೂ ಇವರು ವೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲಿ ವೇಟ್ ಮಾಡ್ತಾರೆ ಅನ್ನೋದನ್ನು ಈ ಆಟ ತಿಳಿಸ್ಕೊಡ್ತಾರೆ. ಅವ್ರು ಹೋಗೋ ಮಾರ್ಗ ಯಾವ್ಯಾವ ಲೋಕಗಳ ಮೂಲಕ ಹೋಗ್ತಾರೆ, ಎಲ್ಲಿ ಹೋಗಿ ಸೇರ್ಕೋತಾರೆ ಅಂತ ಯೋಗಿಗಳನ್ನ ಏನಂತ ಕರೀತಾರೆ, ಯಾವ ನಾಡಿ ಮೂಲಕ ಹೋಗ್ತಾರೆ ಅನ್ನೋಷ್ಟು ಇವರು ಈ ಆಟಗಳಲ್ಲಿ ತಿಳ್ಕೊಳ್ತಾರೆ. ಈ ಆಟನ 3 ಸ್ಟೇಜಲ್ಲಿ ಆಡ್ತಾರೆ. ಅಂದರೆ ಮೊದಲನೇ ಸ್ಟೇಜ್ ಲೆವೆಲ್ 1ನಲ್ಲಿ ಇವರು ಯಾವ ಯೋಗಿ ಯಾವ ನಾಡಿ ಮೂಲಕ ಹೋಗ್ತಾರೆ ಅನ್ನೋದನ್ನು ಕಲ್ತ್ಕೋತಾರೆ. ಆಡೋದು ಹೇಗೆ ಅಂದರೆ ಸೇಮ್ ಜೋಡಿ ನೋಡಿ ಥರ ಎಲ್ಲ ಕಾರ್ಡು. ಇದನ್ನು 3 ಜನ ಆದರೂ ಆಟ ಆಡ್ಬೋದು, ಅಥವಾ 6 ಜನ ಆದರೂ ಆಟ ಆಡ್ಬೋದು. 3 ಜನ ಆಟ ಆಡಿದ್ರೆ ಯಾನದ ಮೇಲೆ ಡಿಸೈಡ್ ಮಾಡ್ತಾರೆ. ಅಂದರೆ ಒಬ್ಬನು ಬ್ರಹ್ಮಯಾನ, ಇನ್ನೊಬ್ಬನು ದೇವಯಾನ, ಇನ್ನೊಬ್ಬನು ಪಿತೃಯಾನ. 6 ಜನ ಆಟ ಆಡಿದ್ರೆ ಯೋಗಿಗಳ ಮೇಲೆ ಹೋಗ್ತಾರೆ. ಅಂದರೆ ಅಪ್ರತೀಕಾಲಂಬನರು, ಪ್ರತೀಕಾಲಂಬನರು, ಆಮೇಲೆ ಅಪಕ್ವ ಸಾಧಕರು, ಅಪಕ್ವತರ, ಅಪಕ್ವತಮ, ಹಾಗೆಯೇ ಕರ್ಮಯೋಗಿಗಳು. ಈ ಥರ ಒಬ್ಬೊಬ್ಬ ಯೋಗಿದು ಒಂದೊಂದು ಪಾನ್ ಅಂತ ಇರುತ್ತೆ. ಈ 3 ಪಾನು ದೇವಯಾನದೊಂದಾಗಿರುತ್ತೆ. ಅದೇ ಥರ 2 ಪಾನು ಬ್ರಹ್ಮಯಾನದೊಂದಾಗಿರುತ್ತೆ. ಈ ಕರ್ಮಯೋಗಿದು 1 ಪಾನ್ ಆಗಿರುತ್ತೆ. ಈಗ ಆಟ ಹೇಗೆ ಆಡ್ತಾರೆ ಅಂದರೆ, ಮೊದಲು
ಯಾವ ಯೋಗಿ ಅಂತ ಯಾವ ಪ್ಲೇಯರ್ ಯಾವ ಯೋಗಿ ಆಗ್ತಾನೆ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಇದು ಅವ್ರವ್ರ ಇಂಟ್ರೆಸ್ಟ್ ಮೇಲೆ ರ್ಯಾಂಡಮ್ ಆಗಿ ಪಿಕ್ ಮಾಡಿ ಯೋಗಿ ಯಾವ್ದು ಬರುತ್ತೋ ಆ ಯೋಗಿ ಮೇಲೆ ಅವರು ಜ್ಞಾನದ ಕಾರ್ಡ್ಗಳನ್ನ ತೊಗೋಬೋದು. ಅಥವಾ ಜೋಡಿ ನೋಡಿ ಥರ ಮ್ಯಾಚಿಂಗೇ ಬರಬೇಕು, ಈ ಥರ ಎಲ್ಲ ಶಫಲ್ ಮಾಡಿಕೊಂಡು ಎಲ್ಲ ಈ ಥರ ಉಲ್ಟಾ ಹಾಕ್ಕೊಂಡಿರ್ತಾರೆ ರ್ಯಾಂಡಮ್ ಆಗಿ. ಇಲ್ಲಿ ಅರೇಂಜ್ಡಾಗೇ ಇದೆ, ರ್ಯಾಂಡಮ್ ಆಗಿ ಹಾಕ್ಕೋಬೇಕು. ಹೇಗೆ ನಾವು ಜೋಡಿ ನೋಡಿ ಎಲ್ಲ ಆಡ್ತೀವಲ್ಲ, ಯಾವುದಾದ್ರೂ ಒಂದು ಕಾರ್ಡ್ ಓಪನ್ ಮಾಡ್ತಾರೆ, ಆ ಕಾರ್ಡ್ ಓಪನ್ ಮಾಡಿದ್ದಕ್ಕೆ ಅಪಕ್ವತಮ ಅಂತ ಬಂದಿದೆ, ಇದ್ರದ್ದು ಯಾನ ದೇವಯಾನ, ಇದಕ್ಕೆ ಪಿಂಗಲ ನಾಡಿ ಬರಬೇಕು. ಸೊ ಅವಾಗ ಅವ್ರ ನಾಡಿ ಕಾರ್ಡ್ನ ಓಪನ್ ಮಾಡಿದಾಗ ಪಿಂಗಲ ನಾಡಿನೇ ಬಂದಿತ್ತು ಅಂದರೆ ಆ ಯೋಗಿದು ಮಾರ್ಗ ನಿರ್ಧಾರ ಆಯಿತು. ಸೊ ಈ ಪಾನನ್ನು ಅಂದರೆ ಈ ಪ್ಲೇಯರು ಈ ಕಾರ್ಡ್ನ ಈ ಯೋಗಿ ಅಂತ ಡಿಸೈಡ್ ಆಗಿ ಇಟ್ಕೋತಾನೆ. ಹಾಗೆಯೇ ಎಲ್ಲರೂ ಅದೇ ಥರ ನೋಡಿಕೊಂಡು ಅವ್ರವ್ರ ಯೋಗಿ ಕಾರ್ಡ್ ಯಾವುದು, ಅವ್ರಿಗೆ ಯೋಗಿ ಕಾರ್ಡಿಗೆ ಬೇಕಾದಂತಹ ಮಾರ್ಗದ ಕಾರ್ಡು ಅಂದರೆ ಈ ನಾಡಿ ಕಾರ್ಡ್, ಯಾವ ನಾಡಿ ಮೂಲಕ ಹೋಗ್ತಾ ಇದ್ದಾರೆ ಅನ್ನೋದು ಈ ನಾಡಿ ಕಾರ್ಡ್ನ ಅವ್ರು ಡಿಸೈಡ್ ಮಾಡಬೇಕು. ಇದು ಫಸ್ಟ್ ಲೆವೆಲಲ್ಲಿ ಆಗುತ್ತೆ. ಸೊ ಲೆವೆಲ್ 1 ಅವ್ರು ಇಷ್ಟು ಕಲ್ತಿರ್ತಾರೆ. ಬ್ರಹ್ಮಯಾನದವರು ಇಬ್ಬರು ಇರ್ತಾರೆ ಸಾಧಕರು, ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ. ಪ್ರತೀಕಾಲಂಬನರು ಹೋಗಬೇಕಾಗಿರೋದು ಡೆಸ್ಟಿನೇಷನ್ ಸತ್ಯಲೋಕ, ಇವರು ಅಮುಕ್ತ ವೈಕುಂಠ. ಈ ಕಾರ್ಡ್ಗಳು ಕೂಡ ಬೇರೆ ಕಡೆ ಇರ್ತವೆ, ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಇಟ್ಟಿದ್ದೀನಿ. ಇಲ್ಲಿ ಸುಷುಮ್ನಾ ನಾಡಿಯಿಂದ ಅವರು ಹೋಗ್ತಾರೆ. ಸೊ ಅವರು ಮೊದಲು ಸುಷುಮ್ನಾ ನಾಡಿಯಿಂದ ಹೊರಗಡೆ ಹೋಗಿರುವಂತಹ ಜೀವ ಮೊದಲು ಹೋಗೋದು ಅರ್ಚಿರ್ ಲೋಕಕ್ಕೆ. ಈ ಈಗ ನಾನು 3 ಜನ ಆಟ ಆಡಿದ್ರೆ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ಬ್ರಹ್ಮಯಾನದವ್ರದ್ದು, ಇದು ದೇವಯಾನದವ್ರದ್ದು, ಇದು ಪಿತೃಯಾನದವ್ರದ್ದು. ದೇವಯಾನವ್ರದ್ದು 3 ಪಾನು ಇಟ್ಕೊಂಡಿರ್ತಾರೆ, ಯಾಕೆಂದರೆ 3 ವಿಧ ಸಾಧಕರು ಇರ್ತಾರೆ. ಪಿತೃಯಾನದವ್ರದ್ದು ಒಬ್ಬರು ಇರ್ತಾರೆ. ಈ ಬ್ರಹ್ಮಯಾನದವರು ಇಬ್ಬರು ಇರ್ತಾರೆ. ಸೊ ಬ್ರಹ್ಮಯಾನದವರು ಸುಷುಮ್ನಾ ನಾಡಿ ಮೂಲಕ ಹೋಗ್ತಾರೆ. ಇವ್ರದ್ದು ಇಬ್ಬರು ಆದರೂ, ನಾವು 6 ಜನ ಆಟ ಆಡ್ತಾ ಇದ್ರು ಕೂಡ ಇವರಿಬ್ಬರು ಇಬ್ಬರಲ್ಲಿ ಒಬ್ಬರು ಹುಡುಕಿದ್ರೂ ಸಾಕು ಕಾರ್ಡ್ನ. ಈ ಥರ ಈ ದೇವಯಾನದವ್ರದ್ದು 3 ಜನಕ್ಕೆ ಯಾರಾದರೂ ಒಬ್ಬರು ಹುಡುಕಿದ್ರೂ ಸಾಕು. ಪಿತೃಯಾನದು ಅವ್ರದ್ದು ಹುಡ್ಕೋಬೇಕಾಗತ್ತೆ. ಸೊ ಈ ಬ್ರಹ್ಮಯಾನದವ್ರ ಡೆಸ್ಟಿನೇಷನ್ನು ಸತ್ಯಲೋಕ ಅಮುಕ್ತ ವೈಕುಂಠ ಆಗಿರ್ತದೆ. ಈ ದೇವಯಾನದವ್ರ ಡೆಸ್ಟಿನೇಷನ್ನು ಜನಲೋಕ ಮಹರ್ಲೋಕ ತಪೋಲೋಕ ಆಗಿರುತ್ತೆ. ಪಿತೃಯಾನದವ್ರದ್ದು ಭೂಲೋಕ ಸ್ವರ್ಗಲೋಕ ಇಲ್ಲೇ ಸುತ್ತಾ ಇರ್ತಾರೆ. ಸೊ ಈ ಲೆವೆಲ್ 2 ಅಲ್ಲಿ ಏನು ಮಾಡ್ತಾರೆ, ಈ ಪಿಂಗಲಾ ನಾಡಿಯಿಂದ ಶುರು ಮಾಡಿಕೊಂಡು ಅವರು ಜನೋಲೋಕ ತನಕ ಹೋಗ್ಬೇಕಾದ್ರೆ ಮಧ್ಯೆ ಮಧ್ಯೆ ಯಾವ್ಯಾವ ಲೋಕದಲ್ಲಿ ಹೋಗ್ತಾರೆ ಅನ್ನೋದನ್ನು ಸೆಕೆಂಡ್ ಲೆವೆಲಲ್ಲಿ ತಿಳ್ಕೊತಾರೆ. ಈ ಲೆವೆಲ್ 2 ಅಲ್ಲಿ ಈಗ 49 ಕಾರ್ಡ್ಸ್ ಇರ್ತವೆ, ಎಲ್ಲನೂ ಉಲ್ಟಾ ಹಾಕ್ಕೊಂಡಿರ್ಬೇಕು. ಇದರಲ್ಲಿ ಹೇಗೆ ಅಂದರೆ ಟ್ರೆಷರ್ ಹಂಟ್ ಥರ. ಟ್ರೆಷರ್ ಹಂಟಲ್ಲಿ ಹಿಂಗೆ ಒಂದು ಪ್ಲೇಸಿಗೆ ಹೋದಾಗ ಇನ್ನೊಂದು ನೆಕ್ಸ್ಟ್ ಪ್ಲೇಸಿಗೆ ಎಲ್ಲಿಗೆ ಹೋಗಬೇಕು ಅನ್ನೋ ಡೆಸ್ಟಿನೇಷನ್ ಸಿಗ್ತಾ ಇರುತ್ತೋ, ಇಲ್ಲೂ ಹಾಗೇ ಆಗುತ್ತೆ. ಈಗ ಇಲ್ಲಿ 3 ಪ್ಲೇಯರ್ಸು ದೇವಯಾನ ಬ್ರಹ್ಮಯಾನ ಪಿತೃಯಾನದವರು ಅವ್ರವ್ರದ್ದು ಡೆಸ್ಟಿನೇಷನ್ಸ್ನ ಹುಡುಕ್ತಾ ಇರ್ತಾರೆ. ಅಂದರೆ ಈಗ ಬ್ರಹ್ಮಯಾನದವ್ರಿಗೆ ಮೊದಲು ಅರ್ಚಿರ್ ಲೋಕ ಸಿಗಬೇಕು, ಆಮೇಲೆ ದೇವಯಾನದವ್ರಿಗೆ ಕೂಡ ಮೊದಲು ಅರ್ಚಿರ್ ಲೋಕ ಸಿಗಬೇಕು, ಪಿತೃಯಾನದವ್ರಿಗೆ ಮೊದಲು ಧೂಮಲೋಕ ಸಿಗಬೇಕು. ಈಗ ಒಬ್ಬರಾದ್ಮೇಲೆ ಒಬ್ಬರು ಆಟ ಆಡ್ತಾ ಇರ್ತಾರೆ. ಈಗ ಪಿತೃಯಾನದವ್ರು ಆಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ಅವ್ರಿಗೆ ಪ್ರಜಾಪತಿ ಲೋಕ ಬಂದಿದೆ. ಸೊ ಪ್ರಜಾಪತಿ ಲೋಕ ಅದು ಬೇಕಾಗಿರಲಿಲ್ಲ, ಅವ್ರಿಗೆ ಬೇಕಾಗಿದ್ದು ಧೂಮಲೋಕ. ಹಾಗಾಗಿ ನೆಕ್ಸ್ಟ್ ಬ್ರಹ್ಮಯಾನದವ್ರು ಆಡ್ತಾರೆ ಅಥವಾ ದೇವಯಾನದವ್ರು ಆಡ್ತಾರೆ. ದೇವಯಾನದವ್ರಿಗೆ ಅವ್ರಿಗೆ ಬೇಕಾಗಿದ್ದು ಅರ್ಚಿರ್ ಲೋಕ ಬೇಕಾಗಿತ್ತು, ಆದರೆ ಅವ್ರಿಗೆ ಧೂಮಲೋಕ ಸಿಕ್ಕಿದೆ. ಈಗ ಪಿತೃಯಾನದವ್ರಿಗೆ ಗೊತ್ತಾಗಿರುತ್ತೆ ಇದು ಧೂಮಲೋಕ ಇಲ್ಲಿದೆ ಅಂತ ಹೇಳಿ. ನೆಕ್ಸ್ಟ್ ಅವ್ರ ಟರ್ನ್ ಬಂದಾಗ ಅವ್ರು ಅದನ್ನು ನೆನ್ಪಿಟ್ಕೊಂಡು ತೆಗಿತಾರೆ. ಈಗ ದೇವಯಾನದವ್ರದ್ದು ಆಟ, ಅವ್ರಿಗೆ ಅರ್ಚಿರ್ ಲೋಕ ಬೇಕಾಗಿತ್ತು, ವೃಷ್ಟಿ ಬಂದಿದೆ. ಸೊ ಇದು ಕೂಡ ತಪ್ಪಾಗಿದೆ. ಈಗ ಮತ್ತೆ ಪಿತೃಯಾನದವನು ಆಟ ಆದವನು, ಅವನಿಗೆ ಗೊತ್ತಾಗಿದೆ ಧೂಮಲೋಕ ಎಲ್ಲಿದೆ ಅಂತ. ಸೊ ಅವನು ಓಪನ್ ಮಾಡ್ತಾನೆ. ಸೊ ಧೂಮಲೋಕ, ಈ ಧೂಮಲೋಕದ ಕಾರ್ಡ್ನ ಅವ್ನು ತೆಕ್ಕೊಂಡ್ಬಿಟ್ಟು ಈ ಥರ ಇಟ್ಕೊಂಡಿರ್ತಾನೆ. ಈಗ ಧೂಮಲೋಕದಲ್ಲಿ ಬಂದಾಗ ಅವನಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಅವ್ನು ಹೋಗಬೇಕಾಗಿರೋದು ರಾತ್ರಿ ಲೋಕ ಅಂತ. ಸೊ ಅವನು ನೆಕ್ಸ್ಟ್ ಟರ್ನಲ್ಲಿ ಅವನು ರಾತ್ರಿ ಲೋಕನ ಹುಡುಕ್ತಾ ಇರ್ತಾನೆ. ಸೊ ಈಗ ಮತ್ತೆ ಬ್ರಹ್ಮಯಾನದೊಂದು ಆಟ ಬರುತ್ತೆ, ಅವನು ಅರ್ಚಿರ್ ಲೋಕ ಹುಡುಕ್ಬೇಕು. ಅವನಿಗೆ ಸಿಕ್ಕಿದ್ದು ಭಾರತೀ ಲೋಕ, ಮತ್ತೆ ತಪ್ಪಾಗಿದೆ. ಇವನಿಗೆ ದೇವಯಾನದವನಿಗೂ ಮತ್ತೆ ಅರ್ಚಿರ್ ಲೋಕನೇ ಬೇಕಾಗಿದೆ. ಸೊ ಅವನು ಓಪನ್ ಮಾಡ್ತಾನೆ, ಅವನಿಗೆ ಅರ್ಚಿರ್ ಲೋಕ ಸಿಕ್ಕಿದೆ. ಸೊ ಅರ್ಚಿರ್ ಲೋಕನ ಅವನು ಈ ಥರ ಇಟ್ಕೋತಾನೆ. ಈ ಥರ ಅವ್ರ ಪಾನ್ಗಳನ್ನ ಅದ್ರ ಮೇಲೆ ಇಟ್ಕೊಂಡಿರ್ತಾರೆ. ಸಾಧಕನ ಪಾನ್ ಅಂದರೆ ಈಗ ಅವನು ಧೂಮಲೋಕದಲ್ಲಿದ್ದಾನೆ, ನೆಕ್ಸ್ಟ್ ಅವನು ರಾತ್ರಿ ಲೋಕಕ್ಕೆ ಹೋಗಬೇಕಾಗಿದೆ. ಇಲ್ಲಿ ಅವನು ಅರ್ಚಿರ್ ಲೋಕದಲ್ಲಿದ್ದಾನೆ, ಅರ್ಚಿರ್ ಲೋಕದ ನೆಕ್ಸ್ಟ್ ಅವನು ಅತಿವಾಹಿಕ ಲೋಕಕ್ಕೆ ಹೋಗಬೇಕಾಗಿದೆ. ಸೊ ಈಗ ಮತ್ತೆ ಇವನ್ ಟರ್ನ್ ಬರ್ತದೆ, ಪಿತೃಯಾನದನ್ ಟರ್ನು. ಅವನಿಗೆ ಬೇಕಾಗಿರೋದು ರಾತ್ರಿ ಲೋಕ. ಸೊ ಅವನು ಹುಡುಕ್ತಾನೆ ರಾತ್ರಿ ಲೋಕ ಎಲ್ಲಿದೆ ಅಂತ. ಅವನಿಗೆ ರಾತ್ರಿ ಲೋಕ ಸಿಕ್ಕಿದೆ.
ಸೊ ರಾತ್ರಿ ಲೋಕನ ಮತ್ತೆ ಅವನು ತೆಕ್ಕೋತಾನೆ. ರಾತ್ರಿ ಲೋಕ ತೆಕ್ಕೊಂಡು ಈ ಥರ ಇಟ್ಕೋತಾನೆ. ಈ ಪಿತೃಯಾನದವ್ನು ಮಾತ್ರ ರೌಂಡಾಗಿ ಅವ್ನ ಲೋಕಗಳನ್ನ ಇಟ್ಕೊಂಡು ಹೋಗ್ಬೇಕು. ಯಾಕೆ ಅಂತಂದರೆ ಅವ್ನು ಮತ್ತೆ ಸುತ್ತಿ ಸುತ್ತಿ ಭೂಲೋಕಕ್ಕೆ ಬರ್ತಾ ಇರ್ತಾನೆ. ಆದ್ದರಿಂದ ಅವ್ನು ರೌಂಡಾಗಿ ಅವ್ನ ಕಾರ್ಡ್ಗಳನ್ನ ಇಟ್ಕೊಂಡು ಹೋಗ್ಬೇಕು. ಈಗ ಅವನು ಧೂಮಲೋಕದಿಂದ ರಾತ್ರಿ ಲೋಕಕ್ಕೆ ಬಂದಿದ್ದಾನೆ. ಇದೇ ಥರ ಈಗ ಮತ್ತೆ ಇವನು ದೇವಯಾನದವನಿಗೆ ಇದು ಬೇಕಾಗಿದೆ, ಅತಿವಾಹಿಕ ಲೋಕ ಬೇಕಾಗಿದೆ. ಬ್ರಹ್ಮಯಾನದವನಿಗೆ ಇನ್ನೂ ಅರ್ಚಿತ ಲೋಕ ಸಿಕ್ಕಿಲ್ಲ, ಅವನಿನ್ನೂ ಅರ್ಚಿತ ಲೋಕ ಹುಡುಕ್ತಾ ಇದ್ದಾನೆ. ಸೊ ಈಗ ಅವನಿಗೆ ನೋಡ್ತಾ ಇರಬೇಕಾದ್ರೆ ಅತಿವಾಹಿಕ ಲೋಕ ಸಿಕ್ಕಿದೆ. ಸೊ ದೇವಯಾನದವನಿಗೆ ಅತಿವಾಹಿಕ ಲೋಕ ಸಿಕ್ಕಿರೋದ್ರಿಂದ ಅವನು ಇಲ್ಲಿಟ್ಕೋತಾನೆ. ಈಗ ಯೋಗಿಗಳು ಕೂಡ ಅತಿವಾಹಿಕ ಲೋಕಕ್ಕೆ ಬಂದಿದ್ದಾರೆ. ಹೀಗಾದ್ರೂ ಇಟ್ಕೋಬೋದು, ಅಥವಾ ಮೇಲೆ ಮೇಲೆ ಹೋಗ್ತಾ ಇರ್ಬೋದು. ಮೇಲಿನ ಲೋಕಗಳಿಗೆ ಹೋಗ್ತಾ ಇದ್ದಾರೆ, ಅದರಿಂದ ಮೇಲೆ ಮೇಲೆ ಈ ಥರ ಅರ್ಚಿತ ಲೋಕದಿಂದ ಅತಿವಾಹಿಕ ಲೋಕಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಅವನು ಅಹರ್ ಲೋಕಕ್ಕೆ ಹೋಗಬೇಕು. ಈಗ ಈ ಬ್ರಹ್ಮಯಾನದವನು ಹುಡುಕ್ತಾ ಇದ್ದಾನೆ. ಅವನಿಗೆ ಅರ್ಚಿತ ಲೋಕ ಬೇಕಾಗಿದೆ, ಅವನಿಗೆ ಅರ್ಚಿತ ಲೋಕ ಸಿಕ್ಕಿದೆ ಈಗ. ಸೊ ಅವನು ಅರ್ಚಿತ ಲೋಕಕ್ಕೆ ಬಂದಿದ್ದಾನೆ. ಸೊ ಆ 3 ಜನ ಯೋಗಿಗಳು ಕೂಡ ಅತಿವಾಹಿಕ ಲೋಕಕ್ಕೆ ಬಂದಿದ್ದಾರೆ. ಈ ಥರ ಆಟ ಕಂಟಿನ್ಯೂ ಆಗುತ್ತೆ. ಈಗ 6 ಜನ ಆಟ ಆಡ್ತಿದ್ರೆ ಪ್ರತಿಯೊಬ್ಬರು ದೇವಯಾನದವರು ಇಬ್ರು ಪ್ರತ್ಯೇಕ ತೆಗಿತಾರೆ. ಬ್ರಹ್ಮಯಾನದವರು 3 ಪ್ರತ್ಯೇಕ ತೆಗಿತಾರೆ. ಆದರೆ ಅವ್ರುಗಳಿಗೆಲ್ಲ ಒಬ್ರು ಸಿಕ್ಕರೆ 3 ಒಂದೇ ಯಾನ ಆದ್ದರಿಂದ ಎಲ್ಲರೂ ಅದೇ ಲೋಕಗಳಿಗೆ ಹೋಗ್ತಾರೆ. ಈ ಥರ ಹುಡುಕ್ತಾ ಡೆಸ್ಟಿನೇಷನ್ ಕಾರ್ಡ್ಸ್ ನಾನು ಅವಾಗಲೇ ತೋರಿಸಿದ್ನಲ್ಲ, ಸತ್ಯಲೋಕ, ಮಹರ್ಲೋಕ, ಬ್ರಹ್ಮಲೋಕ, ಜನೋಲೋಕ, ತಪೋಲೋಕಗಳಲ್ಲಿ ಇವ್ರುಗಳು ಹೋಗ್ತಾರೆ. ಇವ್ರು ಮಾತ್ರ ಭೂಲೋಕ, ಸ್ವರ್ಗಲೋಕದಿಂದ ಹೀಗೆ ಸುತ್ತಾ ಇರ್ತಾರೆ. ಇದಷ್ಟು ಎಲ್ಲ ಕಾರ್ಡ್ಸ್ಗಳನ್ನು ಖಾಲಿ ಆಗೋ ತನಕ ಇವ್ರು ಈ ಥರ ಕಂಟಿನ್ಯೂ ಮಾಡ್ತಾರೆ. ಸೊ ಇಲ್ಲಿಗೆ ಲೆವೆಲ್ 2 ಮುಗಿಯುತ್ತೆ. ಅಂದರೆ ಅವ್ರವ್ರ ಡೆಸ್ಟಿನೇಷನ್ಗಳನ್ನ ಸೇರಿರ್ತಾರೆ. ನೆಕ್ಸ್ಟ್ ಇನ್ನು ಲಯ ಆಗೋ ತನಕನೂ ಅವರು ಆಯಾ ಲೋಕಗಳಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಲೆವೆಲ್ 2 ಅಲ್ಲಿ ಅವರು ಇಷ್ಟಿಷ್ಟು ಅವರ ಡೆಸ್ಟಿನೇಷನ್ಸಿಗೆಲ್ಲ ಬಂದಿರ್ತಾರೆ. ದೇವಯಾನದವರು ಸತ್ಯಲೋಕ, ಮುಕ್ತ ವೈಕುಂಠಗಳಿಗೆ ಬಂದಿರ್ತಾರೆ. ಬ್ರಹ್ಮಯಾನದವರು ಸತ್ಯಲೋಕ, ಅಮುಕ್ತ ವೈಕುಂಠಕ್ಕೆ ಬಂದಿರ್ತಾರೆ. ದೇವಯಾನದವರು ತಪೋಲೋಕ, ಜನೋಲೋಕ, ಮಹರ್ಲೋಕಗಳಿಗೆ ಬಂದಿರ್ತಾರೆ. ಅದೇ ಥರ ಪಿತೃಯಾನದವರು ಸ್ವರ್ಗಲೋಕಕ್ಕೆ ಬಂದಿರ್ತಾರೆ. ಈಗ 3rd ಲೆವೆಲಲ್ಲಿ ಏನಾಗುತ್ತೆ, ಅದನ್ನು ಟ್ರೆಷರ್ ಹಂಟ್ ಥರನೇ ಆಡೋದು. ಅದರಲ್ಲಿ ಮೊದಲು ಲಯದ ಕಾರ್ಡ್ನ ಹುಡುಕಬೇಕು. ಸೊ ಈಗ ಮೊದಲು ಲಯದ ಕಾರ್ಡನ್ನು ಹುಡುಕಬೇಕು. ಇಲ್ಲಿ ಜಲಾವರಣ ಸಿಕ್ಕಿದೆ, ಇದು ಅಗ್ನಿ ಆವರಣ ಆಗಿದೆ. ಸೊ ಇಲ್ಲಿ ಲಯ ಕಾರ್ಡ್ ನಮಗೆ ಸಿಕ್ಕಿದೆ. ಸೊ ಇಲ್ಲಿ ಲಯ ಅಂತಂದು ಹೇಳಿದಾಗ ಏನಾಗುತ್ತೆ, ನೆಕ್ಸ್ಟ್ ಹೋಗಬೇಕಾಗಿರೋದು ಪೃಥ್ವಿ ಆವರಣಕ್ಕೆ. ಪೃಥ್ವಿ ಆವರಣಕ್ಕೆ ಹೋಗೋದಕ್ಕಿಂತ ಮೊದಲು ಈ ಎಲ್ಲ ಲೋಕಗಳು ಕೂಡ ಲಯ ಆಗ್ತಾ ಇದ್ದಾವೆ. ಹಾಗಾಗಿ ಎಲ್ಲ ಲೋಕಗಳು ಈ ಥರ ಲಯ ಹೊಂದುತ್ತಾ ಇದ್ದಾವೆ. ಈ ಎಲ್ಲ ಲೋಕಗಳು ಲಯ ಹೊಂದಿದ್ದು ಅವೆಲ್ಲ ಪೃಥ್ವಿ ಆವರಣದಲ್ಲಿ ಹೋಗಿ ಸೇರ್ಕೋತವೆ. ಸೊ ಹಾಗಾಗಿ ನಾವು ನೆಕ್ಸ್ಟ್ ಪೃಥ್ವಿ ಆವರಣ ಹುಡುಕಬೇಕು. ಈ ಯೋಗಿಗಳೆಲ್ಲನೂ ಬ್ರಹ್ಮದೇವರ ಜೊತೆಗೆ ಸತ್ಯಲೋಕದಲ್ಲಿ ಇರ್ತಾರೆ. ಇದಾದ ಮೇಲೆ ಅವರು ಮುಂದಿನ ಲೋಕಗಳಿಗೆ ಹೋಗ್ತಾರೆ, ಮುಂದಿನ ಆವರಣಗಳಿಗೆ ಹೋಗ್ತಾರೆ. ಈಗ ಹಾಗಾಗಿ ಈಗ ಲಯ ಆಗಿದೆ. ಈಗ ಹೋಗಬೇಕಾಗಿರೋದು ನೆಕ್ಸ್ಟ್ ಪೃಥ್ವಿ ಆವರಣಕ್ಕೆ. ಸೊ ಪೃಥ್ವಿ ಆವರಣನ ಹುಡುಕಬೇಕು. ಸೊ ಪೃಥ್ವಿ ಆವರಣ, ಇದು ಜಲ ಆವರಣ ಆಗಲೇ ನೋಡಿದ್ವಿ. ಇದು ಮುಕ್ತಿದಾಯಕ ವಾಸುದೇವ, ಇದು ಪೃಥ್ವಿ ಆವರಣ ಸಿಕ್ಕಿದೆ. ಸೊ ಈ ಪೃಥ್ವಿ ಆವರಣದಲ್ಲಿ ಅನ್ನಮಯ ಅನಿರುದ್ಧ ಇರ್ತಾನೆ. ಈ ಎಲ್ಲ ಯೋಗಿಗಳು ಕೂಡ ಈಗ ಲೋಕಗಳೆಲ್ಲನೂ ಪೃಥ್ವಿ ಆವರಣಕ್ಕೆ ಹೋಗ್ತವೆ. ಪೃಥ್ವಿ ಆವರಣದಲ್ಲಿದ್ವು. ಪೃಥ್ವಿ ಆವರಣದಿಂದ ಈಗ ಪೃಥ್ವಿ ಆವರಣಕ್ಕೆ ಹೋಗ್ತಾ ಇದ್ದಾವೆ. ಈ ಪೃಥ್ವಿ ಆವರಣದಿಂದ ನೆಕ್ಸ್ಟು ಜಲಾವರಣಕ್ಕೆ ಹೋಗ್ತವೆ. ಈ ಯೋಗಿಗಳೆಲ್ಲನೂ ಬ್ರಹ್ಮನೊಂದಿಗೆ ಅನ್ನಮಯ ಅನಿರುದ್ಧನ ಹೊಟ್ಟೆ ಒಳಗಡೆ ಹೋಗ್ತಾರೆ. ಐಕ್ಯ ಅಲ್ಲ, ಆ ಹೊಟ್ಟೆ ಒಳಗಡೆ ದೇವರು ಅವ್ರನ್ನ ಇಟ್ಕೊಂಡಿರ್ತಾನೆ. ಹೀಗೆ ಚಿಂತನೆ ಮಾಡ್ತಾ ಹೋಗಬೇಕು. ಈಗ ನೆಕ್ಸ್ಟು ನಮಗೆ ಬೇಕಾಗಿರೋದು ಜಲಾವರಣ. ಸೊ ಜಲಾವರಣನ ಹುಡುಕಬೇಕು. ನಮಗೆ ಜಲಾವರಣ ಸಿಕ್ಕಿದೆ. ಸೊ ಈ ಪೃಥ್ವಿ ಆವರಣ ಜಲ ಆವರಣದಲ್ಲಿ ಲಯ ಆಯಿತು ಅಂತ ಚಿಂತನೆ ಮಾಡಬೇಕು. ಈಗ ನೆಕ್ಸ್ಟ್ ಜಲಾವರಣದಿಂದ ಹೋಗಬೇಕಾಗಿರೋದು ಅಗ್ನಿ ಆವರಣಕ್ಕೆ. ಈ ಅನ್ನಮಯ ಅನಿರುದ್ಧ ಇಲ್ಲೇನಿದ್ದ ಪೃಥ್ವಿ ಆವರಣದಲ್ಲಿ ಆತ ಅನ್ನಮಯ ಅನಿರುದ್ಧ ಜಲಾವರಣದಲ್ಲಿರುವಂಥ ಅನ್ನಮಯ ಅನಿರುದ್ಧನಲ್ಲಿ ಐಕ್ಯ ಆಗ್ತಾನೆ, ಭಗವದ್ರೂಪ ಐಕ್ಯ ಆಗುತ್ತೆ. ಈ ಜೀವರಾಶಿಗಳೆಲ್ಲ ಅವನ ಹೊಟ್ಟೆ ಒಳಗಡೆ ಹೋಗ್ತಾರೆ. ಈಗ ನೆಕ್ಸ್ಟ್ ನಾವು ಹೋಗಬೇಕಾಗಿರೋದು ಅಗ್ನಿ ಆವರಣಕ್ಕೆ. ಹೀಗೆ ಈಗೆಲ್ಲರೂ ಅನ್ನಮಯ ಅನಿರುದ್ಧನೊಳಗಡೆ ಇದ್ದಾರೆ. ಈಗ ಎಲ್ಲ 6 ಪ್ಲೇಯರ್ಸು ಅಥವಾ 3 ಜನ ಪ್ಲೇಯರ್ಸ್ ಆಡ್ತಿದ್ರೆ 3 ಪ್ಲೇಯರ್ಸೂ ಸೇರಿ
ಈ ಕಾರ್ಡ್ಗಳನ್ನ ಹುಡುಕ್ತಾರೆ. ಈ ಥರ ಎಲ್ಲ ಆವರಣಗಳನ್ನ ಹುಡುಕ್ತಾ ಹುಡುಕ್ತಾ ಒಂದೊಂದರಲ್ಲಿ ಆವರಣಗಳು ಲಯ ಆಗ್ತಾ, ಆವರಣದಲ್ಲಿ ಆವರಣ ಲಯ ಆಗ್ತಾ ಹೋಗ್ತದೆ. ಈ ಭಗವದ್ ರೂಪ ಆ ಭಗವದ್ ರೂಪದಲ್ಲಿ ಐಕ್ಯ ಆಗುತ್ತೆ. ಆ ಭಗವದ್ ರೂಪ ಯಾವುದರಲ್ಲಿ ಐಕ್ಯ ಆಗಿದೋ ಅಲ್ಲಿ ಈ ಜೀವರಾಶಿಗಳೆಲ್ಲ ಹೋಗಿರ್ತವೆ ಅಂತ ಚಿಂತನೆ ಮಾಡ್ತಾ ಹೋಗ್ಬೇಕು. ಕೊನೆಗೆ ಹೀಗೆ ಎಲ್ಲ ಆವರಣಗಳನ್ನ ಹುಡುಕ್ತಾ ಹುಡುಕ್ತಾ ಕೊನೆಗೆ ಮುಕ್ತಿದಾಯಕ ವಾಸುದೇವನಲ್ಲಿ ಹೋಗ್ತಾರೆ. ಎಲ್ಲರೂ ಮುಕ್ತಿದಾಯಕ ವಾಸುದೇವನಲ್ಲಿ ಹೋಗಿ ಸೇರ್ತಾರೆ. ಅಲ್ಲಿಗೆ ಆಟ ಮುಗೀತಂದ್ರೆ ಎಲ್ಲರದು ಅವ್ರವ್ರ ಮೋಕ್ಷ, ಅವ್ರವ್ರ ಗತಿಯನ್ನು ಮತ್ತೆ ಮುಕ್ತಿದಾಯಕ ವಾಸುದೇವದಿಂದ ಹೊರಗಡೆ ಬಂದ ಮೇಲೆ ಅವ್ರವ್ರ ಮುಕ್ತ ವೈಕುಂಠ ಸ್ಥಾನಗಳಲ್ಲಿ ಇರ್ತಾರೆ ಅಂತ ಚಿಂತನೆ ಮಾಡಬೇಕು. ಇಲ್ಲಿಗೆ ಈ ಆಟ ಮುಕ್ತಾಯ. ಕೃಷ್ಣಾರ್ಪಣಮಸ್ತು.